ಚಿಕನ್ ಫಿಶ್ ಕಬಾಬ್ಗೆ ಬಳಸುವ ಕೃತಕ ಬಣ್ಣಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಯಾವುದೇ ರೀತಿಯ ಕೃತಕ ಬಣ್ಣವನ್ನ ಬಳಸಬಾರದು ಅಂತ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯಾದ್ಯಂತ 39 ಕಬಾಬ್ಗಳ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು. ಈ 39 ಕಬಾಬ್ಗಳ ಮಾದರಿಯನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿತ್ತು. ಕಬಾಬ್ ಗುಣಮಟ್ಟ ಪರೀಕ್ಷೆ ಆಹಾರ ಇಲಾಖೆ ಮಾಡಿತ್ತು. ಸನ್ಸೆಟ್ ಯೆಲ್ಲೋ ಹಾಗೆ ಕಾರ್ಮೋಸಿನ್ ಅಂಶ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾಗಿ ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕಬಾಬ್ಗೆ ಬಳಸುವಂತಹ ಬಣ್ಣವನ್ನ ಬ್ಯಾನ್ ಮಾಡಿ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಒಂದು ವೇಳೆ ಏನಾದರೂ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ 7 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗುತ್ತೆ. 10 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ವಿಧಿಸಲಾಗುತ್ತೆ ಅನ್ನುವಂಥ ಕಾನೂನನ್ನ ಈಗ ಹೊರಡಿಸಲಾಗಿದೆ. ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕಲರ್ ಚೆನ್ನಾಗಿರಲಿ ಅಂತ ಹೇಳಿ ಕಬಾಬ್ಗೆ ಬಣ್ಣವನ್ನ ಹಾಕಲಾಗ್ತಾ ಇತ್ತು. ಹಾಗಾಗಿ ಈಗ ಈ ಕೃತಕ ಬಣ್ಣ ಯಾರೆಲ್ಲ ಬಳಸ್ತಾರೋ ಅವ್ರಿಗೆ 7 ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಚಿಕನ್ ಫಿಶ್ ಕಬಾಬ್ಗೆ ಬಳಸುವ ಕೃತಕ ಬಣ್ಣಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಯಾವುದೇ ರೀತಿಯ ಕೃತಕ ಬಣ್ಣವನ್ನ ಬಳಸಬಾರದು ಅಂತ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯಾದ್ಯಂತ 39 ಕಬಾಬ್ಗಳ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು. ಈ 39 ಕಬಾಬ್ಗಳ ಮಾದರಿಯನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿತ್ತು. ಕಬಾಬ್ ಗುಣಮಟ್ಟ ಪರೀಕ್ಷೆ ಆಹಾರ ಇಲಾಖೆ ಮಾಡಿತ್ತು. ಸನ್ಸೆಟ್ ಯೆಲ್ಲೋ ಹಾಗೆ ಕಾರ್ಮೋಸಿನ್ ಅಂಶ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾಗಿ ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕಬಾಬ್ಗೆ ಬಳಸುವಂತಹ ಬಣ್ಣವನ್ನ ಬ್ಯಾನ್ ಮಾಡಿ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಒಂದು ವೇಳೆ ಏನಾದರೂ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ 7 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗುತ್ತೆ. 10 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ವಿಧಿಸಲಾಗುತ್ತೆ ಅನ್ನುವಂಥ ಕಾನೂನನ್ನ ಈಗ ಹೊರಡಿಸಲಾಗಿದೆ. ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕಲರ್ ಚೆನ್ನಾಗಿರಲಿ ಅಂತ ಹೇಳಿ ಕಬಾಬ್ಗೆ ಬಣ್ಣವನ್ನ ಹಾಕಲಾಗ್ತಾ ಇತ್ತು. ಹಾಗಾಗಿ ಈಗ ಈ ಕೃತಕ ಬಣ್ಣ ಯಾರೆಲ್ಲ ಬಳಸ್ತಾರೋ ಅವ್ರಿಗೆ 7 ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಚಿಕನ್ ಫಿಶ್ ಕಬಾಬ್ಗೆ ಬಳಸುವ ಕೃತಕ ಬಣ್ಣಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಯಾವುದೇ ರೀತಿಯ ಕೃತಕ ಬಣ್ಣವನ್ನ ಬಳಸಬಾರದು ಅಂತ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯಾದ್ಯಂತ 39 ಕಬಾಬ್ಗಳ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು. ಈ 39 ಕಬಾಬ್ಗಳ ಮಾದರಿಯನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿತ್ತು. ಕಬಾಬ್ ಗುಣಮಟ್ಟ ಪರೀಕ್ಷೆ ಆಹಾರ ಇಲಾಖೆ ಮಾಡಿತ್ತು. ಸನ್ಸೆಟ್ ಯೆಲ್ಲೋ ಹಾಗೆ ಕಾರ್ಮೋಸಿನ್ ಅಂಶ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾಗಿ ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕಬಾಬ್ಗೆ ಬಳಸುವಂತಹ ಬಣ್ಣವನ್ನ ಬ್ಯಾನ್ ಮಾಡಿ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಒಂದು ವೇಳೆ ಏನಾದರೂ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ 7 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗುತ್ತೆ. 10 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ವಿಧಿಸಲಾಗುತ್ತೆ ಅನ್ನುವಂಥ ಕಾನೂನನ್ನ ಈಗ ಹೊರಡಿಸಲಾಗಿದೆ. ಕೃತಕ ಬಣ್ಣ ಬಳಕೆಯಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕಲರ್ ಚೆನ್ನಾಗಿರಲಿ ಅಂತ ಹೇಳಿ ಕಬಾಬ್ಗೆ ಬಣ್ಣವನ್ನ ಹಾಕಲಾಗ್ತಾ ಇತ್ತು. ಹಾಗಾಗಿ ಈಗ ಈ ಕೃತಕ ಬಣ್ಣ ಯಾರೆಲ್ಲ ಬಳಸ್ತಾರೋ ಅವ್ರಿಗೆ 7 ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.